ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹಾಗೂ ತಮಿಳುನಾಡು ಮೂಲದ ಕರ್ನಾಟಕ ಸಂಗೀತ ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ ಮಾರ್ಚ್ 6ರಂದು ಬೆಂಗಳೂರಿನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕುಟುಂಬಸ್ಥರು, ಸ್ನೇಹಿತರು, ಬಿಜೆಪಿ ನಾಯಕರಾದ ಅಣ್ಣಾಮಲೈ, ಪ್ರತಾಪ್ ಸಿಂಹ, ಅಮಿತ್, ಮಾಳ್ವಿಕಾ ಮತ್ತಿತರರು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಮಾರ್ಚ್ 9ರಂದು ಅದ್ದೂರಿ ಆರತಕ್ಷತೆ ಸಮಾರಂಭವೂ ನಡೆದಿದೆ. ಮದುವೆಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬಳಿಕ ಶಿವಶ್ರೀ ನೆಟ್ಟಿಗರ ಗಮನ ಸೆಳೆದಿದ್ದಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಸೆಲೆಬ್ರಿಟಿಗಳ ಪೈಕಿ ಶಿವಶ್ರೀ ಹೆಸರು ಮುಂಚೂಣಿಯಲ್ಲಿದೆ. ಚೆನ್ನೈ ಮೂಲದ ಶಿವಶ್ರೀ ಅವರು ಕರ್ನಾಟಕ ಸಂಗೀತದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ದೇಶ ವಿದೇಶದಲ್ಲಿ ಕಾರ್ಯಕ್ರಮ ನೀಡಿರುವ ಅವರು ತಮ್ಮ ಮಧುರ ಧ್ವನಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನವನ್ನು ಸೆಳೆದಿದ್ದಾರೆ. ಬಹುಮುಖ ಪ್ರತಿಭೆ ಎನಿಸಿಕೊಂಡಿರುವ ಇವರು ಭರತನಾಟ್ಯ ಕಲಾವಿದೆಯೂ ಹೌದು. ಸಂಗೀತಗಾರರ ಕುಟುಂಬದಲ್ಲಿ 1996ರ ಆಗಸ್ಟ್ 1ರಂದು ಜನಿಸಿದ ಶಿವಶ್ರೀ ಅವರ ತಂದೆ ಪ್ರಸಿದ್ಧ ಮೃದಂಗ ವಾದಕ ಸಿರ್ಕಾಜಿ ಜೆ ಸ್ಕಂದಪ್ರಸಾದ್. ಶಿವಶ್ರೀ ಕುಟುಂಬದ ಬಹುತೇಕರು ಸಂಗೀತ, ಶಾಸ್ತ್ರೀಯ ನೃತ್ಯ ಸೇರಿದಂತೆ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಇದು ಅವರಿಗೆ ಜನ್ಮದತ್ತವಾಗಿಯೇ ಒಲಿದು ಬಂದಿದೆ. ಗಿನ್ ಪಾಯೇಗಾ ಉನ್ಕೆ ಗುಣ ಕೋಯಿ ಕ್ಯಾ ಇತನೆ ಶಬ್ದ ಹಿ ಕಹಾ ಹೈ, ಪಹುಂಚೇಗಾ ಉಸ್ ಶಿಖರ್ ಪೆ ಕೌನ್ ಭಲಾ ಮೇರೆ ರಾಮ ಜಿ ಜಹಾ. ಶಿವಶ್ರೀ ಅವರ ಅಜ್ಜಿ ಜನಪ್ರಿಯ ಭರತನಾಟ್ಯದ ಕಲಾವಿದರಾಗಿ ಹಾಡ್ತಿದ್ರು. ಅಜ್ಜ ಸಿರ್ಕಾಜಿ ಜಯರಾಮನ್ ಶಾಸ್ತ್ರೀಯ ಸಂಗೀತದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. ಬಾಲ್ಯದಲ್ಲೇ ಭರತನಾಟ್ಯ ಕಲಿಕೆ. ಸಂಗೀತದ ಜೊತೆಗೆ ಶಿವಶ್ರೀ ತಮ್ಮ 3ನೇ ವಯಸ್ಸಿನಲ್ಲಿ ಆಚಾರ್ಯ ಚೂಡಾಮಣಿ, ಗುರು ರೋಜಾ ಕಣ್ಣನ್ ಮತ್ತು ಕಲೈಮಾಮಣಿ ಕೃಷ್ಣಕುಮಾರಿ ನರೇಂದ್ರನ್ ಅವರಿಂದ ಭರತನಾಟ್ಯ ಕಲಿಕೆ ಆರಂಭಿಸಿದ್ರು. ಬಾಲ್ಯದಲ್ಲೇ ಹಲವು ವೇದಿಕೆಗಳಲ್ಲಿ ಪ್ರದರ್ಶನವನ್ನೂ ನೀಡಿದ್ರು. ಎಕ್ಸ್ ಅಕೌಂಟ್ನ ಬಯೋದಲ್ಲಿ ತಮ್ಮನ್ನು ಭಾರತೀಯ ಗಾಯಕಿ, ನರ್ತಕಿ ಮತ್ತು ಭಾರತೀಯ ಕಲಾ ಪ್ರಕಾರಗಳನ್ನು ಪುನರುಜ್ಜೀವನಗೊಳಿಸುವ ವೇದಿಕೆಯಾದ ಆಹುತಿಯ ಸಂಸ್ಥಾಪಕಿ ಅಂತ ಅವರು ಪರಿಚಯಿಸಿಕೊಂಡಿದ್ದಾರೆ. ಸಾಂಪ್ರದಾಯಿಕ ಭಾರತೀಯ ಕಲಾ ಪ್ರಕಾರಗಳು ಮತ್ತು ಆಧುನಿಕ ಪ್ರೇಕ್ಷಕರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಆಹುತಿ ಕಾರ್ಯ ನಿರ್ವಹಿಸುತ್ತಿದೆ. ಶಿವಶ್ರೀ ಏನು ಓದಿದ್ದಾರೆ? ಶಿವಶ್ರೀ ತಂಜಾವೂರಿನ ಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ ಬಯೋ ಎಂಜಿನಿಯರಿಂಗ್ ವಿಷಯದಲ್ಲಿ ಬಿಟೆಕ್ ಪದವಿ ಮಾಡಿದ್ದಾರೆ. ಇದರೊಂದಿಗೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಎಂಎ ಪದವಿಯನ್ನು, ಮದ್ರಾಸ್ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ ಎಂಎ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಸೈಕ್ಲಿಂಗ್, ಟ್ರೆಕ್ಕಿಂಗ್, ವಾಕಥಾನ್ಗಳಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ. ಸಂಗೀತದಲ್ಲಿ ಸಾಧನೆ ಏನು? ಶಿವಶ್ರೀ ಎಎಸ್ ಮುರಳಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಸಂಗೀತ ಕ್ಷೇತ್ರಕ್ಕೆ ಸಲ್ಲಿಸುವ ಅನುಪಮ ಕೊಡುಗೆಗಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಯುವ ಸಮ್ಮಾನ್ ಪ್ರಶಸ್ತಿ, ಭಜನ ಭೂಷಣ, ಭಾರತ ಕಲಾ ಚೂಡಾಮಣಿ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಶಿವಶ್ರೀ ಸಿನಿಮಾದ ಹಾಡುಗಳಿಗೂ ಧ್ವನಿ ನೀಡಿದ್ದಾರೆ. ಮ್ಯೂಸಿಕ್ ಮಾಂತ್ರಿಕ ಎಆರ್ ರೆಹಮಾನ್ ಸಂಗೀತ ಸಂಯೋಜಿಸಿರುವ ಮಣಿರತ್ನಂ ಅವರ ಪೊನ್ನಿಯಿನ್ ಸೆಲ್ವನ್ 1 ತಮಿಳು ಚಿತ್ರಕ್ಕಾಗಿ ಅವರು ಹಾಡಿದ್ದಾರೆ. ಮೋದಿಯಿಂದಲೂ ಮೆಚ್ಚುಗೆ. ಕನ್ನಡ ಹಾಡುಗಳಿಗೂ ಶಿವಶ್ರೀ ಜೀವ ತುಂಬಿದ್ದಾರೆ. 2024ರಲ್ಲಿ ನಡೆದ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಶ್ರೀರಾಮನ ಕುರಿತಾಗಿ ಶಿವಶ್ರೀ ಹಾಡಿದ ಹಾಡನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚಿ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು. ಶಿವಶ್ರೀ ಅವರು ಕನ್ನಡದ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನು ಹಾಡಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ್ರು. ಇದನ್ನು ಗಮನಿಸಿದ್ದ ಮೋದಿ ಅವರು ಈ ಹಾಡಿನ ಲಿಂಕ್ ಪೋಸ್ಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಶಿವಶ್ರೀ ಸ್ಕಂದಪ್ರಸಾದ್ ಅವರ ಈ ಕನ್ನಡ ಹಾಡು ಪ್ರಭು ಶ್ರೀರಾಮನ ಮೇಲಿನ ಭಕ್ತಿ ಬಹಳ ಸುಂದರವಾಗಿ ಎತ್ತಿ ತೋರಿಸುತ್ತೆ. ಇಂತಹ ಪ್ರಯತ್ನಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಮೋದಿ ತಿಳಿಸಿದ್ರು. ಶಿವಶ್ರೀ ಅವರ ರಾಮ, ಕೃಷ್ಣ, ಈಶ್ವರ, ಪಾಂಡುರಂಗನ ಕುರಿತಾದ ಹಾಡು, ಸೌಂದರ್ಯ ಲಹರಿ ಸೇರಿದಂತೆ ಭಕ್ತಿಗೀತೆ, ಕೀರ್ತನೆ ಹಾಗೂ ಭಜನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಗಿನ್ ಪಾಯೇಗಾ ಉನ್ಕೆ ಗುಣ ಕೋಯಿ ಕ್ಯಾ इतने शब्द ही कहा है, पहुंचेगा उस शिखर पे कौन भला मेरे राम जी जहाँ